ಕನಕದಾಸರ ಚರಿತ್ರೆ ಕುರಿತು ಉಪನ್ಯಾಸ ನೀಡಲು ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಮನವಿಗೆ ಮನ್ನಿಸಿ ಉತ್ತರ ಕರ್ನಾಟಕದಿಂದ ಯುವ ನಾಯಕ ಚಾಲುಕ್ಯರ ನಾಡಿನ ನಮ್ಮ ಸಮಾಜದ ಬಂಧು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ನೆಚ್ಚಿನ ಅಭಿಮಾನಿ ಅಂತ ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಶ್ರೀ ಮಲ್ಲು ಹುನಗುಂಡಿ ಬದಾಮಿ ಜಿಲ್ಲಾಧ್ಯಕ್ಷರು ಶ್ರೀ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಬಾಗಲಕೋಟೆ ಇವರು ಮಾತಿಗೆ ಎಣೆಯಲಾಗಿದ್ದಾರೆ. ಶ್ರೀ ಮಲ್ಲು ಅವರು ನಿಮ್ಮ ಮುಂದೆ. ತಲ್ಲೆನಿಸದಿರು ಕಂಡ್ಯ ತಾಳು ಮನವೇ ಎಲ್ಲರನ್ನ ಸಲುಹುವನ್ನು ಇದಕ್ಕೆ ಸಂಶಯವಿಲ್ಲ. ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನ ಕಟ್ಟಿ ನೀರೆರೆದವರು ಯಾರೋ? ಹುಟ್ಟಿಸಿದ ಸ್ವಾಮೀತ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲುಹುವನು ಇದಕ್ಕೆ ಸಂಶಯವಿಲ್ಲ. ಅಡವಿ ಒಳಗಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗೆ ಆಹಾರವಿತ್ತವರು ಯಾರು? ಕಲ್ಲೊಳಗೆ ಹುಟ್ಟಿರುವ ಕ್ರಿಮಿಕೀಟಗಳಿಗೆಲ್ಲ ಅಲ್ಲಲ್ಲಿ ಆಹಾರವಿತ್ತವರು ಯಾರು? ಪುಲ್ಲ ಲೋಚನೆಗಾಗಿ ನೆಲೆಯಾದಿ ಕೇಶವನು ಎಲ್ಲರನ್ನ ಸಲುಹುವನು ಇದಕ್ಕೆ ಸಂಶಯವಿಲ್ಲ. ಸಂಶಯಾತ್ಮ ವಿನಶ್ಯತಿ ಅಂತ ಹೇಳ್ತಾ ಬಹಳ ಸಂತೋಷ ಆಗ್ತಾ ಇದೆ. ಕನಕದಾಸರ ಈ ಜಯಂತಿ ಸಾಕ್ಷಾತ್ ಕನಕದಾಸರೇ ಬಂದು ಇವತ್ತು ವೇದಿಕೆ ಮೇಲೆ ನಿಂತ್ಕೊಂಡಿದ್ದಾರೆ. ಆ ಕನಕದಾಸರ ಒಂದು ಅದ್ಭುತವಾದಂತ ಉದ್ಯಾನವನವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. HAL ನನ್ನ ಎಲ್ಲ ಬಂಧುಗಳು ಈ ಸುಂದರ ಕಾರ್ಯಕ್ರಮದ ವೇದಿಕೆಯ ಮೇಲೆ ಆಸೀನರಾಗಿರುವಂತ ಎಲ್ಲ ಗೌರವಾನ್ವಿತ ನನ್ನ ಸಮಾಜದ ಬಂಧುಗಳಿಗೆ ಹಾಗೂ ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಸಂಘಟನೆಗಾರರಿಗೆ, ತಾಯಂದರಿಗೆ, ಎಲ್ಲ ಗುರುಹಿರಿಯರಿಗೆ ಭಕ್ತ ಕನಕದಾಸರ 531ನೆಯ ಜನ್ಮ ದಿನೋತ್ಸವದ ಶುಭಾಶಯಗಳು. ಬಂಧುಗಳೇ, ಕನಕದಾಸರು ತಂದೆ ಯಾರು? ಕನಕದಾಸರ ತಾಯಿ ಯಾರು? ಕನಕದಾಸರು ಹೇಗೆ ಹುಟ್ಟಿದ್ರು? ಅವರಿಗೆ 4 ಹೆಸರಿನಿಂದ ಬದಲಾವಣೆ ಹೇಗಾಯ್ತು? ಕನಕದಾಸರ ಮೊದಲನೇ ಹೆಸರು ತಿಮ್ಮಪ್ಪ, ಎರಡನೇ ಹೆಸರು ತಿಮ್ಮಪ್ಪ ನಾಯಕ, ಮೂರನೇ ಹೆಸರು ಕನಕ ನಾಯಕ, 4ನೇ ಹೆಸರೇ ಕನಕದಾಸ. ಹೇಗೆ 4 ಹೆಸರುಗಳು ಬಂದು? ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರುವಂತ ಬಂಕಾಪುರ ಸಾಮ್ರಾಜ್ಯದ 78 ಹಳ್ಳಿಗಳ ರಾಜ ಕನಕದಾಸರ ತಂದೆ ಬೀರಪ್ಪ ನಾಯಕ, ರಾಜಮನೆತನದ ಮನುಷ್ಯ. ಬೀರಪ್ಪ ನಾಯಕ, ತಾಯಿ ಬಚ್ಚಮ್ಮ, ಈ ಇಬ್ಬರು ದಂಪತಿಗಳಿಗೆ ಬಹಳ ವರ್ಷಗಳ ಕಾಲ ಮಕ್ಕಳೇ ಆಗಿರಲಿಲ್ಲ. ಆ ಕಾರಣಕ್ಕೋಸ್ಕರ ಅವರ ಮನೆಯ ದೇವರು ತಿರುಪತಿಯ ತಿಮ್ಮಪ್ಪ. ಆ ತಿರುಪತಿಯ ತಿಮ್ಮಪ್ಪನ ಹತ್ರ ಹೋಗಿ ಹರಿಕೆಯನ್ನು ಹೊರತಾರೆ ಗಂಡ ಹೆಂಡತಿ ಇಬ್ಬರು. ತಿಮ್ಮಪ್ಪ, ನಮಗೇನಾದ್ರೂ ಮಕ್ಕಳನ್ನ ದಯಪಾಲಿಸಿದರೆ, ವಿಶೇಷವಾಗಿ ಗಂಡು ಮಗು ಹುಟ್ಟಿದ್ರೆ ನಿನ್ನ ಹೆಸರನ್ನೇ ನಾಮಕರಣ ಮಾಡ್ತೀವಿ ತಂದೆ, ಮಕ್ಕಳನ್ನ ದಯಪಾಲಿಸುವಂತ ಬೇಡ್ಕೊಳ್ತಾರೆ. ಆ ತಿರುಪತಿಯ ತಿಮ್ಮಪ್ಪನ ವರಪುತ್ರನಾಗೆ ಹುಟ್ಟುವುದೇ ಇದೇ ಕನಕದಾಸರು. ಈ ಕನಕದಾಸರಿಗೆ ತಿರುಪತಿಯ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದ ಅನ್ನೋ ಕಾರಣಕ್ಕೋಸ್ಕರ ತಿಮ್ಮಪ್ಪ ಅಂತ ನಾಮಕರಣ ಮಾಡ್ತಾರೆ. ಈ ತಿಮ್ಮಪ್ಪ ಅತ್ಯಂತ ಸಣ್ಣ ವಯಸ್ಸಲ್ಲಿರುವಾಗಲೇ ಅವರ ತಂದೆ ನಿಧಾನ ಆಗುತ್ತೆ, ಅಕಾಲಿಕ ನಿಧಾನ ಆಗುತ್ತೆ. ಬೀರಪ್ಪ ನಾಯಕ ಸತ್ತು ಹೋದ್ಮೇಲೆ ಬಹಳ ಜನ ತಾಯಂದಿರಿದ್ದೀರಿ, ಅರ್ಥ ಮಾಡ್ಕೊಳ್ಳಿ. ಆ ಮಗನನ್ನು ಯಾವ ತರನಾಗಿ ಬೆಳೆಸ್ತಾಳೆ ತಾಯಿ ಬಚ್ಚಮ್ಮ ಅಂತಂದ್ರೆ ಒಬ್ಬ ಮಹಾಸೂರನಂತೆ ಬೆಳೆಸ್ತಾಳೆ. ವಿಕ್ರಮಾದಿತ್ಯ, ಚಂದ್ರಗುಪ್ತ ಮೌರ್ಯ, ಹಕ್ಕುಬುಕ್ಕರ ಮಹಾನ್ ಇತಿಹಾಸ ಪುರುಷರ ಕಥೆಗಳನ್ನ ಹೇಳ್ತಾ ಒಬ್ಬ ಶಕ್ತಿಶಾಲಿ ವ್ಯಕ್ತಿಯನ್ನಾಗಿ ವಿದ್ಯಾಭ್ಯಾಸ ಕೊಡೋದ್ರ ಜೊತೆಗೆ ಒಬ್ಬ ಸಿಂಹದಂತೆ ಬೆಳೆಸ್ತಾಳೆ ತಾಯಿ ಬಚ್ಚಮ್ಮ ಮಗನನ್ನ. ಆ ಮಗು ಸಣ್ಣ ವಯಸ್ಸಲ್ಲಿರುವಾಗಲೇ ವಿಜಯನಗರ ಸಾಮ್ರಾಜ್ಯದ ಅರಸರ ದೃಷ್ಟಿಯ ಮಗನ ಮೇಲೆ ಬೀಳುತ್ತೆ. ಆಗ ವಿಜಯನಗರ ಸಾಮ್ರಾಜ್ಯದ ಅರಸರು ಕರೆದು ಹೇಳ್ತಾರೆ, ತಿಮ್ಮಪ್ಪ, ನೀನು ಸಾಮಾನ್ಯವಾದ ಮನುಷ್ಯ ಅಲ್ಲ, ನಿನ್ನ ತಂದೆಯ ರಾಜ್ಯ ಪದವಿಯನ್ನ ನಿರ್ವಹಣೆ ಮಾಡುವಂತ ಎಲ್ಲ ಶಕ್ತಿ ನಿನ್ನಲ್ಲಿದೆ ಕಣ, ನೀನು ರಾಜ್ಯನಾಗಬೇಕು, ನಿನ್ನ ದಂಡಾಧಿಕಾರಿಯಾಗಿ ನೇಮಕ ಮಾಡ್ತೇವೆ, ನಿನ್ನ ತಂದೆಗಿದ್ದಂತ ರಾಜ್ಯ ಪದವಿಯನ್ನು ಸ್ವೀಕಾರ ಮಾಡು ಬಾ. ಪಟ್ಟಾಭಿಷೇಕ ಆಗತ್ತೆ. ನಿನ್ನೆ ಮೊನ್ನೆ ತಿಮ್ಮಪ್ಪ ಆಗಿದ್ದಂತ ತಿಮ್ಮಪ್ಪ ನಾಯಕ ಆಗಿ ಬದಲಾದ. 78 ಹಳ್ಳಿಗಳ ರಾಜ್ಕುಮಾರ ಆಗಿ ಬದಲಾದ. ಈ 78 ಹಳ್ಳಿಗಳ ರಾಜ ಆಗಿ ಬದಲಾದ ನಂತರ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಾ ಸಾಕ್ತಾ ಇರ್ತಾನೆ. ಒಂದು ದಿವಸ ತನ್ನದೇ ಹೊಲದಲ್ಲಿ ಕೆಲಸ ಮಾಡಿಸುವಾಗ ಬಂಗಾರದ ರಾಶಿ, ದೊಡ್ಡ ಪ್ರಮಾಣದ ಬಂಗಾರದ ರಾಶಿ ಅವನಿಗೆ ಭೂಮಿಯಲ್ಲಿ ಸಿಗುತ್ತೆ. 7 ಹಂಡೆ ಬಂಗಾರದ ರಾಶಿ ಸಿಗುತ್ತೆ. ಆ 7 ಹಂಡೆ ಬಂಗಾರದ ರಾಶಿ ನಮ್ಮಂತವ್ರಿಗೆ ಯಾರಿಗಾದ್ರೂ ಸಿಕ್ಕರೆ ರಾತ್ರೋರಾತ್ರಿ ಪಾರ್ಸಲ್ ಮಾಡಿಬಿಡ್ತೀವಿ, ಎಲ್ಲೋ ಮುಚ್ಚಿಟ್ಟು ಬಿಡ್ತೀವಿ. ಆದ್ರೆ ಈ ತಿಮ್ಮಪ್ಪ ನಾಯಕ ಆ ಬಂಗಾರದ ರಾಶಿಯನ್ನ ತಗೊಂಡು ಬಂದ.
ವಿಜಯನಗರ ಸಾಮ್ರಾಜ್ಯದ ಅರಸರನ್ನ ಕರೆದು ಆ ಹಳ್ಳಿಯ ಜನಗಳನ್ನೆಲ್ಲ ಕರೆದು ಆ ಬಂಗಾರವನ್ನ ಸಾಲಾಗಿಟ್ಟು ಹೇಳ್ತಾನೆ, ಸ್ವಾಮಿ, ಇದು ನನ್ನ ಬಂಗಾರ ಅಲ್ಲ, ನನ್ನ ಸಾಮ್ರಾಜ್ಯಕ್ಕೆ ಸೇರಿರುವಂತ 78 ಹಳ್ಳಿಯ ಜನಗಳ ಬಂಗಾರ. ಈ ಬಂಗಾರದಲ್ಲಿ ಒಂದು ಗುಂಜಿ ಬಂಗಾರ ನಾನು ಮುಟ್ಟೋದಿಲ್ಲ ಅಂತ ಹೇಳಿ ಆಗ ತಿಮ್ಮಪ್ಪ ನಾಯಕ ಏನ್ ಮಾಡ್ತಾನಂದ್ರೆ ಆ ಬಂಗಾರವನ್ನ ಮಠ ಮಂದಿರ ಕಟ್ಟೋದಕ್ಕೋಸ್ಕರ, ಅನಾಥಾಶ್ರಮ ಕಟ್ಟೋದಕ್ಕೋಸ್ಕರ, ಅನ್ನಛತ್ರ ಕಟ್ಟೋದಕ್ಕೋಸ್ಕರ, ವಿದ್ಯಾಭ್ಯಾಸಕ್ಕೋಸ್ಕರ ಆ ಬಂಗಾರವನ್ನ ವಿನಿಯೋಗ ಮಾಡ್ತಾರೆ. ಬಡವರ ಕಲ್ಯಾಣಕ್ಕೋಸ್ಕರ ಎಲ್ಲ ಬಂಗಾರವನ್ನ ಸಾಮ್ರಾಜ್ಯದ ಬಡ ಜನರಿಗೆ ದಾನ ಮಾಡ್ತಾರೆ. ಕನಕ ಅಂದ್ರೆ ಬಂಗಾರ. ಅವತ್ತಿನ ಕಾಲದಲ್ಲಿ ಕನಕ ಅಂತಿದ್ರು ಬಂಗಾರಕ್ಕೆ. ಆ ಕನಕ ಸಿಕ್ತು. ಆ ದೊಡ್ಡ ಪ್ರಮಾಣದ ಕನಕ ಸಿಕ್ಕರು ಸಹಿತ ಈ ನಮ್ಮ ತಿಮ್ಮಪ್ಪ ನಾಯಕ ಒಂದು ಗುಂಜಿ ಕನಕವನ್ನ ಮುಟ್ಲಿಲ್ಲ, ಒಂದು ಗುಂಜಿ ಬಂಗಾರವನ್ನ ಮುಟ್ಲಿಲ್ಲಲ್ಲ. ಇವನಿಗೆ ನಾವು ಮತ್ತೊಂದು ಹೆಸರನ್ನು ನಾಮಕರಣ ಮಾಡ್ತಾರೆ ಜನಗಳೇ. ನಮ್ಮ ಪಾಲಿನ ಕನಕ ನಾಯಕ, ಕನಕ ನಾಯಕ, ಬಂಗಾರದ ಮನುಷ್ಯ, ಬಂಗಾರದ ನಾಯಕ ಅಂತ ಹೇಳಿ ಅವತ್ತು ಜನ ಎಲ್ಲ ಕನಕ ನಾಯಕ, ಕನಕ ನಾಯಕ ಅಂತ ಕರೆಯಕ್ ಸ್ಟಾರ್ಟ್ ಮಾಡಿದ್ರು. ಯಾವ ತಿಮ್ಮಪ್ಪ ನಾಯಕ ಹೋಗಿ ಕನಕ ನಾಯಕ ಆಗಿ ಬದಲಾದ, ನೇರವಾಗಿ ಭಗವಂತನ ದೃಷ್ಟಿ ಈ ಕನಕ ನಾಯಕನ ಮೇಲೆ ಬಿತ್ತು. ಭಗವಂತ ಆಲೋಚನೆ ಮಾಡಿದ, ಈ ಪ್ರಪಂಚದಲ್ಲಿ ಎಲ್ಲ ನನ್ನಿಂದಲೇ, ನಾನು ನಾನು ನನ್ನಿಂದಲೇ ಎಲ್ಲ ಅಂತ ಹೇಳಿ ಜಂಬಾ ಕೊಚ್ಕೊಳ್ತಿದ್ದಂತ ಈ ಪ್ರಪಂಚದಲ್ಲಿ ನಂದಲ್ಲ ಜನರದು ಬಂಗಾರ, ನಂದಲ್ಲ ಅಂತ ಹೇಳಿ ಬೇರೆದವರಿಗೆ ದಾನ ಮಾಡುವಂತ ಒಬ್ಬ ನಿಸ್ವಾರ್ಥ ಜೀವಿ ಈ ಭೂಮಿ ಮೇಲೆ ಬದುಕಿದಾನ ಅಂತ ಹೇಳಿ ಭಗವಂತನ ದೃಷ್ಟಿ ನೇರವಾಗಿ ಕನಕ ನಾಯಕನ ಮೇಲೆ ಬಿತ್ತು. ಆಗ ಭಗವಂತ ಆಲೋಚನೆ ಮಾಡಿದ, ಇವನ ಇತಿಹಾಸ, ಇವನ ಶಕ್ತಿ ಇಲ್ಲಿಗೆ ನಿಲ್ಲಬಾರದು, ಇಡೀ ಜಗತ್ತಿನಾದ್ಯಂತ ಪ್ರಜ್ವಲಿಸಬೇಕು ಅಂತ ವ್ಯಕ್ತಿಯನ್ನಾಗಿ ನಾನು ಮಾಡಬೇಕು ಅಂತ ಹೇಳಿ ಭಗವಂತ ಇವನನ್ನು ನನ್ನ ದಾಸನಾಗಿಸ್ಕೋಬೇಕು ಅಂತ ಆಸೆ ಪಟ್ಟ. ಕನಸಲ್ಲಿ ಬರ್ತಾನೆ. ಕನಸಲ್ಲಿ ಬಂದ ಭಗವಂತ ಕೃಷ್ಣ ಶ್ರೀಹರಿ, ಕನಕ ನೀ ನನಗೆ ದಾಸ ಆಗ್ಬೇಕನೋ? ಆಗ ಕನಕ ನಾಯಕ ಕನಸಲ್ಲಿ ಉತ್ತರ ಕೊಟ್ರು, ನಾನು ನಿನಗೆ ದಾಸ ಆಗ್ಬೇಕು, ನಾನು ರಾಜ್ಕುಮಾರ, ರಾಜನಾಗಿರ್ತೀನಿ ಅಂತ ಮರು ಉತ್ತರ ಕನಸಲ್ಲೇ ಕೊಟ್ಟ. ಯಾಕೆ ಈ ತರ ಎಲ್ಲ ಕನಸು ಬಿತ್ತು ಅಂತ ಹೇಳಿ ಮತ್ತೆ ದೇವರಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಮಲ್ಕೊಂಡ್ರೆ ಮತ್ತೆ ಅದೇ ಕನಸು. ಘೋರವಾದ ವಾಣೆ, ಕನಕ ನೀ ನನಗೆ ದಾಸ ಆಗಲೇಬೇಕು ಅನ್ನುವಂತ ಒಂದು ದೊಡ್ಡ ಶಬ್ದ ಅವರ ಕೀಗೆ ಬಂದು ಬಡಿತಾ ಇತ್ತು. ತಾಯಿ ಬಚ್ಚಮ್ಮನ ಮುಂದೆ ಹೋಗಿ ಹೇಳಿದ, ಅಮ್ಮ ನನಗೆ ವಿಚಿತ್ರವಾದ ಕನಸು ಬೀಳ್ತಾ ಇದೆ ಅಮ್ಮ, ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಅಂತ ಕನಸು ಬೀಳ್ತಾ ಇದೆ, ನನ್ನನ್ನ ದಾಸ ಆಗು ದಾಸ ಆಗು ಅನ್ನುವಂತ ಒಂದು ದೊಡ್ಡ ವಾಣಿ ಕೀಯಲ್ಲಿ ಬಂದು ಗುಟ್ಟುತ್ತಾ ಇದೆ, ಗುದ್ದಿದಂಗ ಆಗ್ತಾ ಇದೆ ಅಂತೇಳಿ ತಾಯಿ ಹತ್ರ ಹೇಳಿದಾಗ ತಾಯಿ ಬಚ್ಚಮ್ಮ ಮಾರುತೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಪೂಜೆ ಮಾಡಿ ಒಂದು ಮಂತ್ರ, ಒಂದು ತಾಯಿತವನ್ನ ಕಟ್ಟಿ ಏನಾಗಲ್ಲ ಕೆಟ್ಟಗಳಿಗೆ ಬಿದ್ದಿರುತ್ತೆ ಮಲ್ಕೋಕಂದ ಅಂತ ಹೇಳಿ ಮಲಗಿಸಿದ್ರೆ ಮತ್ತೆ ಕನಸಲ್ಲಿ ಅದೇ ವಾಣಿ, ಕನಕ ನೀ ನನಗೆ ದಾಸ ಆಗ್ಬೇಕಂದಾಗ ಕನಕ ನಾಯಕ ಜೋರಾಗಿ ಕೂಗ್ತಾನೆ, ಯಾವುದೇ ಕಾರಣಕ್ಕೂ ನಾನು ನಿನಗೆ ದಾಸ ಆಗಲ್ಲ, ಹೊರಟೋಗು ಅಂತಾನೆ. ಆಗ ಭಗವಂತನಿಗೆ ಕೋಪ ಬರುತ್ತೆ. ಯಾಕೆಂದ್ರೆ ಎಲ್ಲಾ ಭಕ್ತರು ಹೆಂಗಿದ್ರಂದ್ರೆ, ಭಗವಂತ ನೀ ನನಗೆ ದರ್ಶನ ಕೊಡು, ಭಗವಂತ ನೀ ನನ್ನವನಾಗು, ನಾನು ನಿನಗೆ ದಾಸ ಆಗ್ತೀನಿ ಅಂತೇಳಿ ಆಸೆ ಪಡುವಾಗ ಇವನನ್ನೇ ನಾನು ಬೇಡ್ತಾ ಇದ್ರು ಇವನು ನನಗೆ ಒಪ್ತಾ ಇಲ್ಲಲ್ಲ ಅಂತೇಳಿ ಭಗವಂತನಿಗೆ ಸಿಟ್ಟು ಬರುತ್ತೆ. ಕನಕದಾಸರ ಕನಕ ನಾಯಕನ ಜೀವನದಲ್ಲಿ ಅನೇಕ ಕೆಟ್ಟ ಘಟನೆಗಳು ಪ್ರಾರಂಭ ಆದವು. ಪ್ರೀತಿಯಿಂದ ಮುದ್ದಿನಿಂದ ಸಿಂಹದಂತೆ ಬೆಳೆಸಿದ ಹೆತ್ತ ತಾಯಿ ಬಚ್ಚಮ್ಮ ಸತ್ಲು, ಅಕಾಲಿಕ ನಿಧಾನ ಆಗುತ್ತೆ. ಕನಸಲ್ಲಿ ಬಂದ ಭಗವಂತ, ತಾಯಿ ಹೋದ್ಲಲ್ಲೋ, ಈಗಲಾದ್ರೂ ದಾಸ ಆಗ್ತೀಯಾ? ಯಾವುದೇ ಕಾರಣಕ್ಕೂ ನಾನು ನಿನಗೆ ದಾಸ ಆಗೋದಿಲ್ಲ ಅಂತೇಳಿ ಮತ್ತೆ ಮರು ಉತ್ತರ ಕೊಟ್ಟ. ಆಗ ತಾನೇ ಮದುವೆ ಆದಂತ ಹೆಂಡತಿ, 6.5 ತಿಂಗಳಾಗಿತ್ತು ಮದುವೆಯಾಗಿ. ಮದುವೆ ಆದಂತ ಮುದ್ದಿನ ಹೆಂಡತಿ ಕೂಡ ಸತ್ತು ಹೋಗ್ಬಿಟ್ಲು. ಹೆಂಡತಿ ಸತ್ತ ಮೇಲೆ ಭಗವಂತ ಮತ್ತೆ ಕನಸಲ್ಲಿ ಬಂದ, ಕನಕ ತಂದೆ ಇಲ್ಲ, ತಾಯಿ ಇಲ್ಲ, ಹೆಂಡತಿ ಕೂಡ ಹೋದ್ಲಲ್ಲೋ, ಈಗಲಾದ್ರೂ ದಾಸ ಆಗ್ತೀಯಾ? ನನ್ನನ್ನ ಈ ಕ್ಷಣ ನೀನು ಕೊಂದ್ರೂ ಪರವಾಗಿಲ್ಲ, ನಾನು ನಿನಗೆ ಯಾವುದೇ ಕಾರಣಕ್ಕೂ ದಾಸ ಆಗಲ್ಲ, ಹೊರಟೋಗು ಅಂತೇಳಿ ಮತ್ತೆ ಟೆನ್ಷನ್ ಅಲ್ಲಿ ಉತ್ತರ ಕೊಟ್ಟ. ಭಗವಂತನಿಗೆ ದೋಚಲಿಲ್ಲ, ಏನ್ ಮಾಡ್ಬೇಕು ಇವನನ್ನು ಹೆಂಗ ನಾನು ದಾಸನಾಗಿಸ್ಕೋಬೇಕಂತೇಳಿ ಆಲೋಚನೆ ಮಾಡಿದ ಭಗವಂತ. ಇವನು ಕನಕ ನಾಯಕ ಭಗವಂತನಿಗೆ ದಾಸ ಆಗಕ್ ತಯಾರಿಲ್ಲ, ಭಗವಂತ ಇವನನ್ನು ಬಿಡ್ಲಿಕ್ಕೆ ತಯಾರಿಲ್ಲ. ಆದ್ರೆ ಕನಕದಾಸರಿಗೆ ಒಂದು ಯುದ್ಧದ ಸಂದರ್ಭ ಎದುರಾಗುತ್ತೆ. ವಿಜಯನಗರ ಸಾಮ್ರಾಜ್ಯಕ್ಕೆ ಸೇರಿರುವಂತ ಅನೇಕ ಸುತ್ತಮುತ್ತಿರುವಂತ ಅನೇಕ ವಿಧರ್ಮಿಗಳು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಂಡೆತ್ತಿ ಬರ್ತಾ ಇದ್ರು, ಯುದ್ಧ ಮಾಡ್ಲಿಕ್ಕೆ ಬರ್ತಾ ಇದ್ರು. ಆ ಯುದ್ಧದಲ್ಲಿ ಕನಕನಾಯಕ ಕೂಡ ಪಾಲ್ಗೊಳ್ಬೇಕು. ಯಾಕಂದ್ರೆ ಒಂದು ಸಾಮ್ರಾಜ್ಯದ ರಾಜಕುಮಾರ ಆಗಿದ್ರಿಂದ, ದಂಡನಾಯಕನಾಗಿದ್ರಿಂದ ಸೈನ್ಯವನ್ನ ಕರ್ಕೊಂಡು ಯುದ್ಧಕ್ಕೆ ಹೋಗಬೇಕು. ಆಗ ಕನಕನಾಯಕ ಕೈಯಲ್ಲಿ ಖಡ್ಗ ಹಿಡಿದು ಕುದುರೆ ಏರಿ ಸೈನ್ಯವನ್ನ ಕರ್ಕೊಂಡು ಆ ಯುದ್ಧ ಭೂಮಿಯನ್ನ ಪ್ರವೇಶ ಮಾಡ್ಬೇಕಂತೇಳಿ ಹೋಗ್ಬೇಕಾದ್ರೆ ಭಗವಂತ ಆಲೋಚನೆ ಮಾಡ್ದ, ಹೇಗೆ ಯುದ್ಧ ಮಾಡ್ತೀಯ ಮಾಡು ನೋಡ್ತೀನಿ.
ನನಗೆ ದಾಸ ಆಗಕ್ ತಯಾರಿಲ್ಲಲ್ಲ ನೀನು, ಹೇಗೆ ಯುದ್ಧ ಮಾಡ್ತೀಯ ಮಾಡು ಅಂದ ಭಗವಂತ. ಕನಕನಾಯಕ ಖಡ್ಗ ಹಿಡಿದು ಶತ್ರುಗಳನ್ನ ಹೊಡಿಬೇಕು ಅಂತ ಮುಂದಾದಾಗ ಕನಕನಾಯಕನ ಶಕ್ತಿಯನ್ನೆಲ್ಲ ಕಸ್ಕೊಂಡ್ಬಿಟ್ಟ ಭಗವಂತ. ಕನಕನಾಯಕನ ಶಕ್ತಿ ನಾಶ ಆಗೋಯ್ತು. ಅಸಕ್ತನಾದ ಕನಕನಾಯಕ ಆ ಶತ್ರುಗಳು ವಿಧರ್ಮಿಗಳು ಖಡ್ಗದಿಂದ ಬೀಸಿ ಬೀಸಿ ಹೊಡಿತಾರೆ. ಮೈ ತುಂಬಾ ರಕ್ತ ಸುರಿಯುತ್ತೆ. ಹೆಣದ ರಾಶಿಯ ಮಧ್ಯೆ ಅವತ್ತು ಕನಕನಾಯಕ ನೆಲಕ್ಕುರುಳಿ ಹೋದ. ಯುದ್ಧವನ್ನ ಗೆದ್ದಂತ ಸಂಭ್ರಮದಲ್ಲಿ ವಿಧರ್ಮಿಗಳು ಓಡೋಗ್ತಾರೆ. ಸತ್ತ ರಾಜ ಸತ್ತ, ಕನಕನಾಯಕ ಸತ್ತ, ನಾವು ಯುದ್ಧವನ್ನ ಗೆದ್ದಿವಿ ಅಂತೇಳಿ ಓಡಿ ಹೋದ್ರು. ಬಹುತೇಕ ಸತ್ತಂತ ವ್ಯವಸ್ಥೆಯಲ್ಲಿ ಬಿದ್ದಿರ್ತಾರೆ ಕನಕನಾಯಕ. ಆಗ ಎಲ್ಲ ಓಡಿ ಹೋದ ಮೇಲೆ ಭಗವಂತ ಒಬ್ಬ ಮಾಯಾಮಾನವನ ರೂಪದಲ್ಲಿ ಅಲ್ಲಿ ಬಂದ. ನಿಧಾನವಾಗಿ ಭಗವಂತ ಬಂದು ಕನಕನಾಯಕನ ಮುಟ್ತಾನೆ. ಕನಕ, ರಾಜಕುಮಾರನಾಗಿ ಮೆರಿಬೇಕಂದೆ, ಸಾಮ್ರಾಜ್ಯವನ್ನ ಆಳ್ಬೇಕು ಅಂತೇಳಿ ಆಸೆ ಪಟ್ಟವನು ಈಗ ನೋಡಿದ್ರೆ ಹಣದ ರಾಶಿ ಮಧ್ಯೆ ಬಿದ್ದು ನರಳ್ತಾ ಇದೆಯಲ್ಲೋ, ಈಗಲಾದ್ರೂ ದಾಸ ಆಗ್ತೀಯಾ ಅಂದಾಗ ಪಾಪ ಕನಕನಾಯಕ, ಛೇ ಎಂತ ವಿಷ ಪರೀಕ್ಷೆನಪ್ಪ ಇದು, ಇನ್ನು 5 ಸೆಕೆಂಡ್ ಅಲ್ಲಿ ನನ್ನ ಆತ್ಮ ಹೊರಟೋಗುತ್ತೆ, ಈಗಲೂ ಬಂದು ನನಗೆ ದಾಸ ಆಗು ಅಂತೀಯಲ್ಲ, ಯಾರು ನೀನು, ಅಷ್ಟಕ್ಕೂ ನೀನ್ ಯಾರು ಅಂದಾಗ, ಹೋ ನಿನಗೆ ಗಾಯ ಆಗಿದೆ ತಾನೆ, ಇರೋ ನಿನ್ನ ಗಾಯವನ್ನೆಲ್ಲ ವಾಸಿ ಮಾಡ್ತೀನಿ ಅಂತೇಳಿ ಭಗವಂತ ಒಂದೇ ಒಂದು ಮಾಯಾ ಸ್ಪರ್ಶದಿಂದ ಕನಕನಾಯಕರ ಮೈ ಮೇಲಾದಂತ ಗಾಯವನ್ನು ವಾಸಿ ಮಾಡಿದ. ಎಬಿಸ್ ಕುಂದಿರಿಸ್ತಾರೆ ಭಗವಂತ. ಕನಕ, ಈಗಲಾದ್ರೂ ದಾಸ ಆಗ್ತಿ ಅಂದಾಗ ಕನಕನಾಯಕ 2 ಕಣ್ಣನ್ನ ತೆಗೆದು ನೋಡಿದಾಗ ಅವರ ಕಣ್ಣೆದುರಿಗೆ ಸಾಕ್ಷಾತ್ ಶ್ರೀಹರಿ ತಿರುಪತಿಯ ತಿಮ್ಮಪ್ಪನ ಮೂರ್ತಿ ಅವರ ಕಣ್ಣೆದುರಿಗೆ ನಿಲ್ಲುತ್ತೆ. ಅವತ್ತು ಕಣ್ಣಲ್ಲಿ ಆನಂದ ಬಾಷ್ಪವನ್ನ ಸುರಿಸಿ ಎಲ್ಲವನ್ನ ಬಿಟ್ಟು ಬಾಡ ಗ್ರಾಮಕ್ಕೆ ಹೋಗ್ತಾರೆ, ಬಾಡ ಅರಮನೆಗೆ ಹೋಗ್ತಾರೆ. ಅಲ್ಲಿ ಜನ ಎಲ್ಲ ಸತ್ತಿದಾರ ಅಂತ ತಿಳ್ಕೊಂಡಿದ್ರು. ನಮ್ಮ ಕನಕನಾಯಕ ಸತ್ತಿಲ್ಲ, ಬದುಕಿದಾರ ಅಂತ ಓಡಿ ಬರ್ತಾರೆ ಜನ. ಆಗ ಕನಕನಾಯಕರು ಹೇಳಿದ್ದೇನು ಅಂತಂದ್ರೆ, ದಾಸರು ಕನಕನಾಯಕ ಹೋಗಿ ಕನಕದಾಸರಾಗಿ ಬದಲಾದ್ರು. ಭಗವಂತನ ದಾಸರಾಗಿ ಬದಲಾದ ನಂತರ ಜನ ಓಡಿ ಬರ್ತಾರೆ. ಆಗ ಹೇಳ್ತಾರೆ, ನಾನ್ ನಿಮ್ಮ ನಾಯಕ ಅಲ್ಲ, ನೀವು ನನ್ನ ಪ್ರಜೆಗಳಲ್ಲ, ನಾನಿನ್ನ ಮೇಲೆ ಭಗವಂತನ ದಾಸ, ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ಹೇಳಿ ಬಾಡದ ಅರಮನೆಗೆ ಹೋಗಿ ಅವನ ಅರಮನೆಗೆ ಹೋಗಿ ಎಲ್ಲವನ್ನ ತ್ಯಜಿಸಿ ಮೈ ಮೇಲೆ ಕಂಬಳಿಯನ್ನ ಹಾಕೊಂಡು ಹರಿನಾಮ ಸ್ಮರಣೆ ಗೋವಿಂದ ಗೋವಿಂದ ಅಂತ ಹೊರಟೋಗ್ತಾರೆ. ಎಲ್ಲಿಗೆ ಹೊರಟೋಗ್ತಾರೆ ಅಂದ್ರೆ ಗುರುಗಳನ್ನ ಹುಡುಕೊಂಡು ಹೊರಟೋಗ್ತಾರೆ. ಅವತ್ತು ಗುರುಗಳು ಯಾರಂದ್ರೆ ವ್ಯಾಸರಾಯರವತ್ತು ಮದನಪಲ್ಲಿ ಪ್ರಾಂತ್ಯದಲ್ಲಿ ಒಂದು ದೊಡ್ಡ ಆಣೆಕಟ್ಟನ್ನು ಕಟ್ಟಬೇಕು ಅಂತ ಆಲೋಚನೆ ಮಾಡ್ತಾ ನಿಂತಿದ್ರು. ಈ ಮನುಷ್ಯ ನಡ್ಕೊಂಡು ಹೋಗ್ತಾರೆ ಅಲ್ಲಿಗೆ. ಅವಾಗ ವ್ಯಾಸರಾಯರು ಕೇಳ್ತಾರೆ, ಯಾರೋ ನೀನು? ಸ್ವಾಮಿ, ನಾನು ಕನಕ ಅಂತ. ನೀನ್ ಯಾವ ಕನಕನೋ? ಕುರುಬುರು ಕನಕ. ಓ ರಾಜ, ದಂಡನಾಯಕ, ರಾಜ್ಕುಮಾರ? ಅಲ್ಲ ಸ್ವಾಮಿ, ಬರೀ ಕನಕ ದಾಸ. ಇಲ್ಲಿಗೆ ಯಾಕೆ ಬಂದೆ? ಗುರುಗಳ ಹತ್ರ ಯಾಕೆ ಬರ್ತಾರೆ ಸ್ವಾಮಿ? ಮಂತ್ರೋಪದೇಶ ತಗೊಳಕ್ ಬಂದೆ. ಆಗ ವ್ಯಾಸರಾಯರು ಏನ್ ಹೇಳ್ತಾರೆ ಅಂದ್ರೆ, ನಿನಗೆಂತದೋ ಮಂತ್ರ, ಕುರುಬನಿಗೆಂತದೋ ಮಂತ್ರ, ಕೋಣ ಮಂತ್ರ ಅಂದ್ರು. ಆಯ್ತು ಸ್ವಾಮಿ, ಕೋಣ ಮಂತ್ರ ಇಷ್ಟೇ ಸಾಕು ಅಂತ ಹೇಳಿ ಕನಕದಾಸರು ಒಂದು ಮರದ ಕೆಳಗಡೆ ಹೋಗಿ ಕೂತ್ಕೊಂಡು ಓಂ ಕೋಣಾಯ ನಮಃ ಓಂ ಕೋಣಾಯ ನಮಃ ಅಂತೇಳಿ ಕೋಣ ಮಂತ್ರ ಜಪ ಮಾಡ್ತಾರೆ. ಅಲ್ಲೊಂದು ದಿಢೀರ್ ಅಂತ ಕೋಣ ಪ್ರತ್ಯಕ್ಷ ಆಗ್ಬಿಡುತ್ತೆ. ಯಾಕೆ ಕೋಣ ಪ್ರತ್ಯಕ್ಷ ಆಗುತ್ತೆ ಅಂದ್ರೆ, ಭಗವಂತ ಮಾತು ಕೊಟ್ಟಿರ್ತಾನೆ, ಕನಕ ನೀ ನನಗೆ ದಾಸ ಆದ್ರೆ ನೀನ್ ಯಾವಾಗ ಕರಿತೀಯ ಅವಾಗ ನೀನ್ ಮುಂದೆ ಬಂದು ನಿಂತ್ಕೊಳ್ತೀನಿ ಕಣೋ ಅಂತೇಳಿ ಮಾತು ಕೊಟ್ಟಿರ್ತಾನೆ ಭಗವಂತ. ಕೋಣನ ರೂಪದಲ್ಲಿ ಭಗವಂತ ಬಂದು ಮಾತಾಡದ. ಕನಕ ಕರೆದಿಯಲ್ಲ ಬಂದಿದ್ದೀನಿ ನೋಡು. ಆ ಕೋಣವನ್ನು ಹೇಳ್ಕೊಂಡು ವ್ಯಾಸರಾಯರ ಬಳಿ ಹೋದ್ರು ಕನಕದಾಸರು. ಸ್ವಾಮಿ, ನೀವು ಕೋಣ ಮಂತ್ರ ಕೊಟ್ರಿ, ನನಗೆ ಕೋಣ ಸಾಕ್ಷಾತ್ಕಾರ ಆಗಿದೆ ನೋಡಿ ಅಂದಾಗ ವ್ಯಾಸರಾಯರಿಗೆ ಆಶ್ಚರ್ಯ ಆಗುತ್ತೆ. ನನಗೂ ಇಲ್ಲದ ಶಕ್ತಿ ಇವನಲ್ಲಿ ಹೆಂಗ್ ಬಂತು? ಇವನು ಸಾಮಾನ್ಯವಾದ ಮನುಷ್ಯ ಅಲ್ಲ ಅಂತ ಹೇಳಿ, ಆಯ್ತು ನಿನ್ನ ಕೋಣದ ಕಡೆಯಿಂದ ಅಲ್ಲಿ ಒಂದು ಬಂಡೆ ಕಾಣ್ತಾ ಇದೆಯಲ್ಲ, ಆ ಬಂಡೆಯನ್ನು ಹೊಡೆಯಕ್ಕೆ ಹೇಳೋಣ ಅಂದಾಗ ಕನಕದಾಸರು ಆಜ್ಞೆ ಮಾಡ್ತಾರೆ, ಕೋಣಕ್ಕೆ ಬಂಡೆ ಹೊಡಿ ಅಂತಾರೆ. ಹೊಡೆದಾಕು ಅಂದಾಗ ಆ ಕೋಣ 5 ನಿಮಿಷಗಳಲ್ಲಿ ಆ ಬಂಡೆಯನ್ನ ತನ್ನ ಕೊಂಬಿಂದ ಹೊಡೆದು ಪುಡಿ ಪುಡಿ ಮಾಡಿ ಬಿಸಾಕತ್ತೆ. ಒಂದು ದೊಡ್ಡ ಆಣೆಕಟ್ಟನ್ನ ಕಟ್ಟೋದಕ್ಕೆ ಸಹಾಯ ಮಾಡುತ್ತೆ ಕೋಣ. ಕನಕದಾಸರ ಶಕ್ತಿ, ಕನಕದಾಸರ ಭಕ್ತಿಯನ್ನು ನೋಡಿದ ವ್ಯಾಸರಾಯರು, ಕನಕ ನೀನೊಂದ್ಸಾರಿ ವ್ಯಾಸಕೂಟಕ್ಕೆ ಬಾಕನೋ, ನೀನೊಂದ್ಸಾರಿ ವ್ಯಾಸಕೂಟಕ್ಕೆ. ವ್ಯಾಸಕೂಟ ಅನ್ನೋದು ಬ್ರಾಹ್ಮಣರು ಮಾತ್ರ ಸೇರಿ ಚರ್ಚೆ ಮಾಡುವಂತ ಕೂಟಕ್ಕೆ ವ್ಯಾಸಕೂಟ ಅಂತ ಕರೆದ್ರು. ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ ಅವತ್ತಿನ ಕಾಲದಲ್ಲಿ. 250 ದಾಸರುಗಳಲ್ಲಿ ಶೂದ್ರ ಸಮಾಜಕ್ಕೆ ಸೇರಿರುವ ಏಕೈಕ ದಾಸರು ಯಾರಾದ್ರಿದ್ರೆ ಅದು ಕನಕದಾಸರು ಒಬ್ಬರೇ ಈ ಭೂಮಿ ಮೇಲೆ, ಬೇರೆ ಯಾರು ಶೂದ್ರರಿಲ್ಲ. ನೀನೊಂದ್ಸಾರಿ ವ್ಯಾಸಕೂಟಕ್ಕೆ ಬಾಕಣ ಅಂದಾಗ, ಆಯ್ತು ಸ್ವಾಮಿ ಬರ್ತೀನಿ ಅಂತೇಳಿ ವ್ಯಾಸರಾಯರ ಮುಂದೆ ಹೋಗಿರ್ತಾರೆ. ಸ್ವಲ್ಪ ತಡವಾಗಿ ಕನಕದಾಸರಲ್ಲಿ ಹೋಗ್ತಾರೆ. ದ್ವಾರ ಭಾಗದಲ್ಲಿ ಒಬ್ಬ ಗೇಟ್ ಕಾಯಿ ಮನುಷ್ಯ ಇರ್ತಾನೆ. ಪಾಪ ಕನಕದಾಸರು ಒಳಗಡೆ ಹೋಗ್ಬೇಕಂತ ಹೊರಡುವಾಗ ಅವನನ್ನು ತಡಿತಾನೆ. ಯಾರೋ ನೀನು ಅಂದಾಗ, ಸ್ವಾಮಿ ನಾನು ಕನಕ ಅಂತ ವ್ಯಾಸಪ್ಪ ಬರಕ್ ಹೇಳಿದ್ರು, ಅದಕ್ಕೆ ಬಂದಿದ್ದೀನಿ. ನೀನ್ ಯಾವ ಕನಕನೋ? ವ್ಯಾಸರಾಯರು ನಿನ್ಯಾಕ್ ಬರಕ್ ಹೇಳ್ತಾರ ಅಂದಾಗ, ನಾನು ಕುರುಬರ ಕನಕ ಅಂದಾಗ ಅವನಿಗೆ ಎಷ್ಟು ಸಿಟ್ಟು ಬರುತ್ತೆ ಅಂದ್ರೆ, ಅವತ್ತಿನ ಕಾಲ ಹಂಗಿತ್ತು. ಬ್ರಾಹ್ಮಣರ ಬೇರೆ ಯಾರಿಗೂ ಪ್ರವೇಶವಿರಲಿಲ್ಲ ವ್ಯಾಸಕೂಟದ ಒಳಗಡೆ. ಹಾಗಾದ್ರೆ ಬ್ರಾಹ್ಮಣನೆಲ್ಲ ನೀನು, ಹಾಗಾದ್ರೆ ಬ್ರಾಹ್ಮಣ ಆಗದಿರುವವನಿಗೆ ವ್ಯಾಸಕೂಟದ ಒಳಗಡೆ ಪ್ರವೇಶ ಇಲ್ಲ, ಹೊರಡು.
ಇಲ್ಲ ಸ್ವಾಮಿ, ನಾನು ವ್ಯಾಸರಾಯನ ಭೇಟಿ ಆಗ್ಲೇಬೇಕಂದಾಗ ಆ ಮನುಷ್ಯ ಏನ್ ಹೇಳ್ತಾನಂದ್ರೆ, ನೋಡು, ವ್ಯಾಸಕೂಟದ ಒಳಗಡೆ ಹೋಗಬೇಕಾದ್ರೆ ಸಾಹಿತ್ಯಗಳು ಗೊತ್ತಿರಬೇಕು, ಪುರಾಣಗಳು ಗೊತ್ತಿರಬೇಕು, ಭಾಗವತದ ಕಥೆಗಳು ಗೊತ್ತಿರಬೇಕು, ಇತಿಹಾಸ ಗೊತ್ತಿರಬೇಕು, ಕಲೆ ಅಂದ್ರೆ ಏನಂತ ಗೊತ್ತಿರಬೇಕು. ಅವೆಲ್ಲ ಬ್ರಾಹ್ಮಣರ ಸೊತ್ತು. ನೀನು ಸಾಮಾನ್ಯ ಕುರಿ ಕಾಯೋರ ಮನೇಲಿ ಹುಟ್ಟಿದವ್, ನಿನ್ಗೆ ಗೊತ್ತಿರಕ್ ಸಾಧ್ಯ, ನಡಿ ಅಂತ ತಳ್ಳಿಬಿಟ್ಟ. ಪಾಪ ಕನಕದಾಸರು ವಾಪಸ್ ಬರ್ತಾರೆ. ನನಗೇನು ಗೊತ್ತಿಲ್ಲ ಅಂತ ನೀವ್ ಹೆಂಗ್ ಹೇಳ್ತೀರಿ ಸ್ವಾಮಿ? ನನ್ನನ್ನು ಪರೀಕ್ಷೆ ಮಾಡಿ, ನಾನು ನೀವು ಮಾಡುವ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಒಳಗಡೆ ಬಿಡಿ, ಒಂದ್ ವೇಳೆ ಫೇಲ್ ಆದ್ರೆ ಹೊರಗಡೆ ತಳ್ಳಿ ಅಂದಾಗ ಮನುಷ್ಯ ಗೊನಗಾಡ್ತಂದು ಪ್ರಶ್ನೆ ಮಾಡ್ತಾನೆ, ನಿನಗೆ ಅದು ಬೇರೆ ಇದು ಬೇರೆ ಅಂತ ಹೇಳಿ ಒಂದು ಪ್ರಶ್ನೆ. ನಮ್ಮ ಮನೆಯಲ್ಲಿ ಒಂದು ಎಮ್ಮೆ ಕರು ಹಾಕಿದೆ. ಎಮ್ಮೆ ಕರು ಹಾಕಿದ್ದನ್ನ ಸಾಹಿತ್ಯವನ್ನ ಬಳಸಿ, ಪುರಾಣವನ್ನ ಬಳಸಿ, ಭಾಗವತದ ಕಥೆಗಳನ್ನ ಬಳಸಿ ಹೇಳಿ ನೋಡೋಣ. ಯಾರಿಗೆ ಹೇಳಕ್ ಸಾಧ್ಯ? ಒಂದು ಎಮ್ಮೆ ಕರು ಹಾಕಿದ್ದನ್ನ ಸಾಹಿತ್ಯವನ್ನ ಬಳಸಿ, ಪುರಾಣವನ್ನ ಬಳಸಿ, ಭಾಗವತದ ಕಥೆಗಳನ್ನು ಬಳಸಿ ಹೇಗೆ ಹೇಳೋದಕ್ಕೆ ಸಾಧ್ಯ? ಆದ್ರೆ ಕನಕದಾಸರು ಅಂತ ಅದ್ಭುತವಾದಂತ ಮೇಧಾವಿ ಅಂದ್ರೆ, ಅವತ್ತು ಕನಕದಾಸರು ಹೇಳ್ತಾರೆ, ವಿರಾಟ ನಗರದ ಅರಸನ ಅರಿಸಿಯ ಅನುಜನ, ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ, ವಾಹನನ ಹೆಂಡತಿಗೆ ಹೆರಿಗೆ ಆಯಿತೀಗ. ಯಾವ ಮನುಷ್ಯ ಡೈಲಾಗ್ ಹೊಡಿತಿದ್ನಲ್ಲ ಅವ್ನು ಮುಂದೆ ನಿಂತ್ಕೊಂಡು, ದಾಸರೇ ಏನೋ ಅಂದ್ರಿ? ಅದೇ ಸ್ವಾಮಿ, ನಿಮ್ಮ ಮನೇಲಿ ಎಮ್ಮೆ ಕರು ಹಾಕಿದಲ್ಲ ಅದನ್ನೇ ಹೇಳಿದ್ದು, ದಯವಿಟ್ಟು ಬಿಡಿಸಿ ಹೇಳಿ ದಾಸರ ಅಂದಾಗ, ನೀವ್ ಹೇಳ್ಬೇಕು ಸ್ವಾಮಿ, ದೊಡ್ಡವ್ರು ನಮಗೆಲ್ಲ ಹೆಂಗ್ ಗೊತ್ತಿರಕ್ ಸಾಧ್ಯ ಅಂದಾಗ, ಇಲ್ಲ ದಾಸರೇ ತಪ್ಪಾಯ್ತು ಬಿಡಿಸಿ ಹೇಳಿ ಅಂದಾಗ ಕನಕದಾಸರು ಬಿಡಿಸಿ ಹೇಳ್ತಾರೆ, ವಿರಾಟ ನಗರದ ಅರಸನ ಅರಿಸಿಯ ಅನುಜನ, ಕತ್ತಲಲ್ಲಿ ಗುದ್ದಿದವನ ಅಗ್ರಜನ ಪಿತನ, ವಾಹನನ ಹೆಂಡತಿಗೆ ಹೆರಿಗೆ ಆಯ್ತು ಈಗ ಅಂತಂದ್ರೆ, ವಿರಾಟ ನಗರಕ್ಕೊಬ್ಬ ಅರಸ ಇದ್ದ, ವಿರಾಟ ರಾಜ. ವಿರಾಟ ನಗರದ ಅರಸನ ಅರಿಸಿ ಯಾರಂದ್ರೆ ಸುಧಿಷ್ಣೆ, ಸುಧಿಷ್ಣಿಗೊಬ್ಬ ಅನುಜ ಯಾರಂದ್ರೆ ತಮ್ಮ, ತಮ್ಮನನ್ನ ಕತ್ತಲಲ್ಲಿ ಗುದ್ದಿದವನ ಯಾರಂದ್ರೆ ಭೀಮಸೇನ, ಭೀಮಸೇನ ಅಗ್ರಜ ಯಾರಂದ್ರೆ ಧರ್ಮರಾಯ, ಧರ್ಮರಾಯನ ಪಿತ ಯಾರಂದ್ರೆ ಯಮಧರ್ಮರಾಯ, ಯಮಧರ್ಮರಾಯನ ವಾಹನ ಯಾವುದಂದ್ರೆ ಕೋಣ, ಕೋಣನ ಹೆಂಡತಿ ಯಾವ್ದಂದ್ರೆ ನಿಮ್ಮನೆ ಎಮ್ಮೆ ಕರು ಹಾಕ್ತು. ಆ ಮನುಷ್ಯ ಕಾಲಿಗೆ ಬಿದ್ದು ನೇರವಾಗಿ ವ್ಯಾಸಕೂಟದ ಒಳಗಡೆ ಕಳಿಸ್ಕೊಡ್ತಾನೆ. ಕನಕದಾಸರು ಜೀವನ ಹೆಂಗಿತ್ತು ಅಂತಂದ್ರೆ, ಒಂದು ದಿವಸ ಮತ್ತೆ ಕನಕದಾಸರನ್ನ ಇಲ್ಲಿಗೆ ಬಿಡ್ಲಿಲ್ಲ ಭಗವಂತ. ಕನಕ, ನೀನೊಂದ್ಸಾರಿ ಉಡುಪಿಗೆ ಬಾಕನೋ, ಕೃಷ್ಣ ಮಠಕ್ಕೆ ಬಾ. ಪಾಪ ಚಳಿಗಾಲ, ಈ ಉತ್ತರ ಭಾಗದಿಂದ ದಕ್ಷಿಣ ಭಾಗ ಉಡುಪಿಯವರೆಗೆ ನಡ್ಕೊಂಡು ಹೋಗ್ಬೇಕು ಕನಕದಾಸರು. ಭಗವಂತ ಬಾ ಅಂತ ಕರೆದ, ಕೃಷ್ಣ ಹೋಗ್ಲೇಬೇಕು. ಹೋಗ್ತಾರೆ, ಕೀರ್ತನೆ ಆಡ್ತಾ 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 ಹೋಗ್ತಾರೆ. ಅಲ್ಲಿ ಹೋಗಿ ತಲುಪ್ತಾರೆ, ಅಲ್ಲಿ ಬ್ರಾಹ್ಮಣನಲ್ಲದೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಪಾಪ ಕನಕದಾಸರ ಮೈ ಮೇಲೆ ಬಟ್ಟೆ ಇಲ್ಲ, ಸರದಿ ಸಾಲಲ್ಲಿ ನಿಂತ್ಕೊಂಡಿರ್ತಾರೆ. ಯಾರೋ ಶೂದ್ರ ಸಮಾಜಕ್ಕೆ ಸೇರಿದವನು ಬಂದಿದ ಅಂತ ಹೇಳಿ ಅಲ್ಲಿನ ಪೂಜಾರಿಗಳು, ಆಚಾರ್ಯರು ಅವನನ್ನ ತೆಗೆದು ಹಿಂದಕ್ಕೆ ಬಿಸಾಕ್ಬಿಡ್ತಾರೆ ಎಳೆದು. ಪಾಪ ಕನಕದಾಸರು ಕೃಷ್ಣನ ಗುಡಿಯಿಂದ ಹೋಗಿ ಕೀರ್ತನೆಯನ್ನು ಹಾಡ್ತಾರೆ. ಬಾಗಿಲನ್ನ ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನ ತೆರೆದು ಸೇವೆಯನ್ನು ಕೊಡು ಹರಿಯೇ, ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿ ಅಂತೇಳಿ ಕೀರ್ತನೆ ಹಾಡಿದ್ದಕ್ಕೆ ಉಡುಪಿಯ ಕೃಷ್ಣ ಯಾವ ದಿಕ್ಕಿಗೆ ನಿಂತ್ಕೊಂಡಿದ್ದ? ಆಗ ಆಲೋಚನೆ ಮಾಡಿದ, ಕನಕನಿಲ್ಲದ ದಿಕ್ಕು ನನಗೆ ದಿಕ್ಕಲ್ಲ, ಕನಕನಿಲ್ಲದ ಬದುಕು ನನಗೆ ಬದುಕಲ್ಲ, ಕನಕನಿಲ್ಲದೆ ನಾನು ಬದುಕಲ್ಲ ಅಂತ ಹೇಳಿ ಕನಕದಾಸರಿಗೋಸ್ಕರ ಕೃಷ್ಣ ಪರಮಾತ್ಮ, ಉಡುಪಿಯ ಕೃಷ್ಣ ತಾನು ನಿಂತ ದಿಕ್ಕನ್ನೇ ಬದಲಾಯಿಸಿ ಕನಕದಾಸರು ನಿಂತ ದಿಕ್ಕಿಗೆ ತಿರುಗಿ ನಿಂತ್ಕೊಳ್ತಾನೆ. ಇತಿಹಾಸದಲ್ಲಿ ಸಾಕ್ಷಿ. ಅಲ್ಲಿ ಕನಕನ ಕಿಂಡಿ ಹೊಡೆದು, ಅಲ್ಲಿ ಕಿಂಡಿ ಓಡುವ ಮೂಲಕ ಕೃಷ್ಣ ತಿರುಗಿ ನಿಂತ್ಕೊಂಡು ಕೃಷ್ಣ ದರ್ಶನ ಕೊಟ್ಟ ಕನಕದಾಸರಿಗೆ. ಬೇರೆ ಯಾರಿಗೂ ದರ್ಶನ ಕೊಟ್ಟಿಲ್ಲ ಭೂಮಿ ಮೇಲೆ ಕೃಷ್ಣ ಪರಮಾತ್ಮ, ಬೇರೆ ಯಾರಿಗೂ ದರ್ಶನ ಕೊಡಲಿಲ್ಲ. ಇವತ್ತಿಗೂ ಉಡುಪಿಯಲ್ಲಿ ಕನಕನ ಕಿಂಡಿ ಇದೆ. ಅಂತ ಒಬ್ಬ ಕನಕದಾಸರನ್ನ ಮತ್ತೆ ಭಗವಂತ, ಕನಕ ನೀನೊಂದ್ಸಾರಿ ತಿರುಪತಿಗೆ ಬಾರೋ, ತಿರುಪತಿಗೆ ಬಾ. ಚಳಿಗಾಲದಲ್ಲಿ ಈ ಉತ್ತರ ಭಾಗದಿಂದ ತಿರುಪತಿವರೆಗೂ ನಡ್ಕೊಂಡು ಹೋಗ್ಬೇಕು ಕನಕದಾಸರು. ಅಲ್ಲಿ ಬೆಟ್ಟ, ಮೃಗ ಪಕ್ಷಿಗಳು ಇರುವಂತ ಜಾಗ, ಗುಡ್ಡುಗಾಡು, ರಸ್ತೆ ಇರಲಿಲ್ಲ. ಆ ಪ್ರದೇಶದಲ್ಲಿ ನಡ್ಕೊಂಡು ಹೋಗ್ಬೇಕು. ನಡ್ಕೊಂಡು ಹೋಗ್ತಾರ. ಬೆಟ್ಟ ಹತ್ತಿ ಹೋಗ್ಬೇಕಾದ್ರೆ ಅಲ್ಲೂ ಬ್ರಾಹ್ಮಣನಲ್ಲದೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಈ ವ್ಯವಸ್ಥೆ ಇಡೀ ದೇಶ ಆವರಿಸಿಕೊಂಡಿತ್ತು ಅವತ್ತಿನ ಕಾಲದಲ್ಲಿ. ಅವತ್ತು ಅಲ್ಲಿ ಬ್ರಾಹ್ಮಣನಲ್ಲದೆ ಬೇರೆ ಯಾರಿಗೂ ಪ್ರವೇಶವಿಲ್ಲ. ಕನಕದಾಸರು ಹೋಗ್ತಾರೆ. ಮಧ್ಯರಾತ್ರಿ 12 ಗಂಟೆಗೆ ಹೋಗಿ ಅಲ್ಲಿ ತಲುಪ್ತಾರೆ. ಹೊಟ್ಟೆ ತುಂಬಾ ಹಸಿತಾ ಇದೆ. ಅವ್ರಿಗೆ ಯಾರಿಗೂ ಹೊರಗಡೆ ಕರ್ಕೊಳ್ತಾ ಇಲ್ಲ. ಒಂದು ಅನ್ನ ಕೂಡ ಹಾಕಿ ಕೊಡ್ತಾ ಇಲ್ಲ. ಅವ್ರಿಗೆ ಯಾರು ಪ್ರಸಾದ ಕೊಡ್ತಾ ಇಲ್ಲ. ಎಲ್ಲರೂ ತಿರಸ್ಕಾರ ಮಾಡ್ತಾ ಇದ್ದಾರೆ. ಅಲ್ಲಿ ಮತ್ತೆ ಕನಕದಾಸರು ಕೀರ್ತನೆ ಹಾಡಿಬಿಡ್ತಾರೆ. ಎಂತ ಕೀರ್ತನೆ ಹಾಡ್ತಾರ ಅಂದ್ರೆ, ನೀನೊಬ್ಬ ಶೆಟ್ಟಿ, ನೀನು ವ್ಯಾಪಾರ ಮಾಡೋದಕ್ಕೋಸ್ಕರ ಇಲ್ಲಿ ಕೂತಿದ್ಯಾ, ಇದ್ದ ಸಂಪತ್ತನ್ನೆಲ್ಲ ಚಪ್ಪಾನ ದೇಶಕ್ಕೆ ಮಾರುವ ಶೆಟ್ಟಿ, ನೀನಂತ ಶೆಟ್ಟಿ ಅಂತೇಳಿ ದೊಡ್ಡ ಕೀರ್ತನೆಯನ್ನು ಹಾಡಿ ಬೈದು ಬಿಡ್ತಾರೆ. ಆಗ ತಿರುಪತಿ ತಿಮ್ಮಪ್ಪ ಒಬ್ಬ ಮಾಯಾಮಾನ ರೂಪದಲ್ಲಿ ಓಡಿ ಬರ್ತಾನೆ.
ಓಡಿ ಬರ್ತಾನೆ ತಿಮ್ಮಪ್ಪ ಮಾಯಮಾನ ರೂಪದಲ್ಲಿ. ಕನಕ, ತಿಮ್ಮಪ್ಪನು ಬೈಬೇಡಿರೋ, ನಿನಗೆ ಹಸುವಾಗಿದೆ ತಾನೆ, ಊಟ ಮಾಡಿಸ್ತೀನಿ ಬಾ ಅಂತ ಹೇಳಿ ಭಗವಂತನೇ ತಿರುಪತಿಯಲ್ಲಿ ತಿಮ್ಮಪ್ಪ ಮಾಯಮಾನವನ ರೂಪದಲ್ಲಿ ಕನಕದಾಸರನ್ನ ಕರ್ಕೊಂಡು ಹೋಗಿ ಒಂದ್ ಕಡೆ ಕೂಡಿಸಿ ನೇರವಾಗಿ ಗರ್ಭಗುಡಿ ಒಳಗಡೆ ಹೋಗ್ತಾನೆ. ಹೊಟ್ಟೆ ಹಸ್ಕೊಂಡಿದೆ, ಇರು ನಿನಗೆ ಊಟ ತರ್ತೀನಿ ಅಂತೇಳಿ. ಎಂತ ಊಟ ತಂದ ಭಗವಂತ ಅಂದ್ರೆ, ತನ್ನ ಗರ್ಭಗುಡಿ ಒಳಗಡೆ ಇದ್ದಂತ ನೈವೇದ್ಯದ ಪಾತ್ರ, ಹಣ್ಣು ಹಂಪ್ಲ ಅಮೃತಂತಿರುವಂತ ಹಾಲನ್ನ ತಗೊಂಡು ಬಂದು ಬಾಳೆಹಣ್ಣು ಸಿಪ್ಪೆ ಸುಲಿದು ಭಗವಂತನೇ ಊಟ ಮಾಡಿಸಿದ ಕನಕದಾಸರಿಗೆ. ಕನಕ, ಹೊಟ್ಟೆ ತುಂಬ ಊಟ ಮಾಡ್ಕಣೋ, ಸುಸ್ತಾಗಿದೆ ಅಂತ ಹೇಳಿ ಹೊಟ್ಟೆ ತುಂಬ ಊಟ ಮಾಡಿಸಿ ತಲೆ ಸಾವ್ರತಾ ಊಟ ಮಾಡಿಸಿದ. ಪಾಪ ಚಳಿಯಲ್ಲಿ ನಡುಗ್ತಾ ಇದ್ರು ಕನಕದಾಸರು. ನಿನಗೆ ಚಳಿ ಆಗ್ತಾ ಇದ್ರು, ನಿನಗೆ ಹೊತ್ಕೊಳ್ಳಿಕ್ಕೆ ಒಂದು ವಸ್ತು ತರ್ತೀನಿ ತಡೆ ಅಂತ ಹೇಳಿ ಎಂತ ಹಾಸಿಗೆ ತರ್ತಾರೆ, ಎಂತ ವಸ್ತ್ರ ತರ್ತಾರೆ ಅಂತಂದ್ರೆ, ಗರ್ಭಗುಡಿ ಒಳಗಡೆ ತಿರುಪತಿಯ ತಿಮ್ಮಪ್ಪನ ಮೈ ಮೇಲಿರುವಂತ ಪಿತಾಂಬರದ ವಸ್ತ್ರ ತಗೊಂಡು ಬಂದು ಕನಕದಾಸರ ಮೈ ಮೇಲೆ ಹೊದಿಸಿ ಅವರ ಕನಕದಾಸರ ಹಣೆಯನ್ನ ಸವರ್ತಾ, ಕನಕ ಸುಸ್ತಾಗಿದೆ, ನೆಮ್ಮದಿಯಿಂದ ನಿದ್ದೆ ಮಾಡಂತೇಳಿ ಮಾಯವಾಗಿ ಬಿಟ್ಟ. ಈ ತಿಮ್ಮಪ್ಪ, ತಿರುಪತಿ ತಿಮ್ಮಪ್ಪ ಏನೋ ಅವನಿಗೆ ಊಟ ಮಾಡಿಸಿದ. ಪಿತಾಂಬರದ ವಸ್ತ್ರ ಕೂಡ ಮೈ ಮೇಲೆ ಹಾಕಿದ. ಬೆಳಿಗ್ಗೆ 5 ಗಂಟೆಗೆ ಪೂಜಾರಿಗಳು ಬರ್ತಾರೆ. ಎಲ್ಲ ಬಾಗಿಲುಗಳು ಓಪನ್ ಆಗಿದವು. ಗರ್ಭಗುಡಿ ಒಳಗಡೆ ನೈವೇದ್ಯದ ಪಾತ್ರ ಇಲ್ಲ. ತಿರುಪತಿ ತಿಮ್ಮಪ್ಪನ ಮೈ ಮೇಲಿದ್ದಂತ ಪಿತಾಂಬರದ ವಸ್ತ್ರ ಇಲ್ಲ. ಜೋರಾಗಿ ಕೂಗ್ತಾರೆ, ಕಳ್ಳತನ ಆಗಿದೆ ತಿರುಪತಿ ಗುಡಿ, ಕಳ್ಳತನ, ಯಾರೋ ಕಳ್ಳರು ತುಡು ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಪಿತಾಂಬರದ ವಸ್ತ್ರ, ಬಂಗಾರದ ವಸ್ತ್ರ ಇಲ್ಲ ಅಂದಾಗ ಒಂದು ಮೂಲೆಯಲ್ಲಿ ಕನಕದಾಸರ ಮೈ ಮೇಲೆ ಇರ್ತದೆ. ಅಯ್ಯೋ, ಯಾರೋ ಒಬ್ಬ ಭಿಕ್ಷುಕ ಬಂದಿದ್ದಾನೆ ಇಲ್ಲಿ ಅಂತೇಳಿ ಎಲ್ಲರೂ ಓಡಿ ಹೋಗಿ ಮಾನವೀಯತೆಯನ್ನ ಮರೆತು ಕನಕದಾಸರನ್ನ ಒದಿತಾರೆ, ಬಡಿತಾರೆ. ದರ ಅಂತ ಎಳ್ಕೊಂಡು ಬಂದು ತಿರುಪತಿಯಲ್ಲಿ ಕಂಬಕ್ಕೆ ಕಟ್ಟುತ್ತಾರೆ ಕನಕದಾಸರನ್ನ. ಇಬ್ರು ಪೈಲೋನ್ಗಳನ್ನು ತರಿಸ್ತಾರೆ, ಎದುರಾಬದ್ರ ನಿಲ್ಲಿಸಿ ಚಾಟಿ ಕೊಡ್ತಾರೆ. ಅಲ್ಲಿ ತಿರುಪತಿ ಗರ್ಭ ಹುಡುಗಡೆ ತಿಮ್ಮಪ್ಪ ಮೈಲಿಗೆ ಆಗಿಬಿಟ್ಟಿದ್ದಾನೆ ಅಂತೇಳಿ ಅಲ್ಲಿ ಅಭಿಷೇಕ ಪ್ರಾರಂಭ ಮಾಡ್ತಾರೆ. ಗರ್ಭಗುಡಿ ಒಳಗಡೆ ತಿರುಪತಿಯ ತಿಮ್ಮಪ್ಪನಿಗೆ ಅಭಿಷೇಕ ಪ್ರಾರಂಭ ಆಗುತ್ತೆ. ಹೊರಗಡೆ ಕನಕದಾಸರಿಗೆ ಚಾಟಿ ಹೆಟ್ ಪ್ರಾರಂಭ ಆಗುತ್ತೆ. ಹೊಡಿತಾರೆ, ಬೀಸಿ ಹೊಡಿತಾರೆ. ಕನಕದಾಸರ ಮೈ ಮೇಲೆ ಒಂದು ತೊಟ್ಟು ರಕ್ತ ಬರಲ್ಲ, ಅವ್ರಿಗೆ ಪೆಟ್ಟು ಹತ್ತಾ ಇಲ್ಲ. ಎಲ್ಲಿ ರಕ್ತ ಬರ್ತಾ ಇತ್ತಂದ್ರೆ, ಆ ಗರ್ಭಗುಡಿ ಒಳಗಡೆ ತಿಮ್ಮಪ್ಪನಿಗೆ ಅಭಿಷೇಕ ಮಾಡ್ತಾ ಇದಾರಲ್ಲ, ಆ ತಿರುಪತಿಯ ತಿಮ್ಮಪ್ಪನ ಮೈ ಮೇಲೆ ರಗತ ಜಿಗಿತಾ ಇದೆ. ಹೊರಗಡೆ ಪೂಜಾರಿಗಳು ಓಡಿ ಬಂದು ಹೊಡಿಬೇಡ್ರು, ಅವನನ್ನು ಹೊಡಿಬೇಡಿ ಅಂತೇಳಿ ಅಡ್ಡ ನಿಂತ್ಕೊಳ್ತಾರೆ ಬಂದು ಕನಕದಾಸರಿಗೆ. ಅವನು ಸಾಮಾನ್ಯವಾದ ಮನುಷ್ಯ ಅಲ್ಲ, ನೀವೇನೋ ಹೊಡಿತಾ ಇದ್ದೀರಾ, ಅವನಿಗೇನೋ ಆಗ್ತಾ ಇಲ್ಲ, ಗರ್ಭಗುಡಿ ಒಳಗಡೆ ರಕ್ತ ಸುರಿತಾ ಇದೆ, ಹೊಡಿಬೇಡಿ ಅಂತೇಳಿ ಪೂಜಾರಿಗಳು ಅಡ್ಡ ನಿಂತ್ಕೊಳ್ತಾರೆ. ಆಗ ಅಲ್ಲಿ ಜನ ಅವನನ್ನು ಬಿಚ್ಚಿ, ತಪ್ಪಾಯ್ತು ಸ್ವಾಮಿ ಅಂತ ಹೇಳಿ ಅವರ ಕಾಲಿಗೆ ಬಿದ್ದು ಅವತ್ತಿನ ದಿವಸ, ಇವತ್ತು ಯಾರಿಗೂ ನಾವು ದೇವಸ್ಥಾನದ ಒಳಗಡೆ ಪ್ರವೇಶ ಮಾಡಲ್ಲ ಕನಕದಾಸರೇ, ನೀವು ಏಕಾಂತ ಒಂದು ದಿನ ತಿಮ್ಮಪ್ಪನ ಜೊತೆ ಕಾಲ ಕಳೀರಿ ಅಂತ ಹೇಳಿ ಯಾರಿಗೂ ಪ್ರವೇಶ ಕೊಡದೆ ನೇರವಾಗಿ ಕನಕದಾಸರನ್ನ ಗರ್ಭಗುಡಿ ಒಳಗಡೆ ಕಳಿಸಿ ಏಕಾಂತ ಸೇವೆ ಮಾಡ್ಲಿಕ್ಕೆ ಹಚ್ತಾರೆ ಅಲ್ಲಿ ಜನಗಳು. ಇದು ಕನಕದಾಸರ ತಾಕತ್ತು. ಇಂಥ ಒಬ್ಬ ಅದ್ಭುತವಾದಂತ ಮೇಧಾವಿಯ ಜಯಂತಿಯನ್ನ ನೀವು ಅದ್ಭುತವಾದ ರೀತಿಯಲ್ಲಿ ಮಾಡಿದಿರಿ.